ಇದು ತೀಕ್ಷ್ಣ ಕಣ್ಣಿನ ನೋಟ. ಈ ಕೃಷ್ಣ ಮೇಲ್ದಂಡೆ ಯೋಜನೆ ಎಂಬುದು 60 ವರ್ಷದ ಹಿಂದೆನೆ ಇದು ಅಡಿಗಲ್ಲವಾದದ್ದು. ನಮ್ಮ ತಾತನವ್ರು ಹೇಳ್ತಿದ್ರು 60 ವರ್ಷದಿಂದ ಅಡಿಗಲ್ ಹಾಕಿದಾರ. ನಾ 30 ವರ್ಷದಾಗಿದ್ದಾಗ 18-20 ವರ್ಷದಾಗ ಹೇಳಿದ್ರು ಇದು ಯಾವಾಗ ಡ್ಯಾಮ್ ಕಟ್ತಾರ, ಯಾವಾಗ ನೀರ್ ಕಟ್ತಾರ ಅಂತ ಹೇಳಿಸಿ ಮಾತಾಡ್ತಿದ್ರು. ಆಗೊಬ್ರು ಇಂಜಿನಿಯರ್ ಬಂದ ಕೇಸಿಂದ ಇಷ್ಟು ನೀರ್ ಕಟ್ತಾರ ಅಂತ ಕೇಸಿಂದ ಅವರು ಒಂದು ಗಾಡಿ ಮೇಲೆ ಒಂದು ಗೆರಿ ಹಾಕಿದ್ರು. ಅವ ಫುಲ್ ನಿಷೇಧ ಆಗಿರೋ ಇಂಜಿನಿಯರ್ ಗೊತ್ತಿರ್ಬೇಕು ನಮ್ಮ ಊರಾಗ. ನಿಷೇಧ ಆಗಿದ್ದು ಈಗ ಗೆರಿ ಹಾಕಿದ್ರೆ ಇಲ್ಲಿ ತರ ನೀರ್ ತರ್ತಾನೆ, ನಿಷೇಧಾಗ ಹ್ಯಾಂಗ ಸರ್ವೆ ಮಾಡ್ತಾನ ಅಂತ ಹೇಳ್ತಿದ್ರು ಅವ್ರು. ಆ ಹೊತ್ತಾಗ ನಾವು ಊರು ಕಿತ್ತುಕೊಂಡು ಬರುವ ಹೊತ್ತಾಗ ಒಂದು ಇಂಚನು ಫರಕ್ ಆಗ್ಲಿಲ್ಲ. ಆ ಗೆಲ್ಲಿಗೆ ಅವ್ ಏನು ಪಾಯಿಂಟ್ ಮಾಡ್ಯಾನ, ಆ ಪಾಯಿಂಟಿಗೆ ನೀರು ನಿಂತು. ಆಗ 60 ವರ್ಷದ ಹಿಂದ ಒಳ್ಳೆ ಪೇಮೆಂಟ್ 3,000ದಿಂದ 4,000 5,000 ರೂಪಾಯಿ ಒಂದು ಎಕರೆಗೆ ನಮಗ್ ಪೇಮೆಂಟ್ ಕೊಟ್ಟಾರ. ನಮ್ಗೆ ಆ ಗ್ರಾಮದವರಾಗಿ ನಾನು 100ರಿಂದ 120 ಎಕರೆ ಜಮೀನು ಕಳ್ಕೊಂಡ್ಬಂದೇವು ಆ ಬಾಧಿತ ಸಂತ್ರಸ್ತರ ಇದಕ್ಕೂ ಗ್ರಾಮದೊಳಗ. ಆಗ ಎಲ್ಲಾನು ಆತು. ಹಿರಿಯರ ಬಂದಂತ ರಾಟಗಳು 2-3-4,000 ರೂಪಾಯಿ ದಿಕ್ಕ ದಿವಾಳಿ ಅದು. ನಮ್ಮ ತಿಳುವಳಿಕೆ ಬರ್ಬಾರ್ದು, ದಿಕ್ಕ ದಿವಾಳಿ ಅದು. ಆ ರಾಟ್ ಉಳಿಲಿಲ್ಲ, ಮನಿ ಸಂಸಾರ ಮಾಡಿದ್ರು, ಎಲ್ಲಾ ಸಂಸಾರ ಮಾಡಿದ್ರು. ಮಾಡಿ ಕೆಸಿಂದ ನಾವು ಗೆರಿ ಹಾಕಿದ್ರು. ಆಗ ಏನಂತಿದ್ರು ನಮ್ಮ ಹಿರಿಯರು, ಕಿತ್ಕೊಂಡ್ ಕೆಸಿಂದ ಎಲ್ಲಾ ಮಸಿಗಡಿಗೆ ಎಲ್ಲಾ ಹಿಡಿದುಕೊಂಡು ಬಂದ್ ಕೆಸಿಂದ ಹಿಡ್ಕೊಂಡ್ ಕೆಸಿಂದ ನಮ್ಮನ್ನ ಕರ್ಕೊಂಡ್ ಬರ್ತಿದ್ರು. ಕರ್ಕೊಂಡ್ ಬರುವ ಹೊತ್ನ್ಯಾಗ ಕಣ್ಣಾಗ ನೀರ್ ಬರ್ತಿದ್ರು ನಮ್ಮ ಹಿರಿಯರಿಗೆ. ನಾವು ನಿಮಗೆ ಏನು ಭೂಮಿ ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಎಲ್ಲಾನು ಒಳಗ ಬಚ್ಚಿದೆವು. ಆದ್ರ ಈ ಮುಳುಗಡೆ ಸಂತ್ರಸ್ತರೊಳಗ ಸರ್ಕಾರ ನಿಮ್ಮ ಎಜುಕೇಶನ್ ತಕ್ಕ ನೌಕರಿ ಕೊಡ್ತೈತಿ, ಆ ನೌಕರಿ ಮಾಡ್ರಿ. ಆದ್ರ ಈ ಒಟ್ಟು ಜಿಲ್ಲೆ ಒಳಗ ನೀರಾವರಿ ಆಗ್ತಾವು, ಆ ನೀರಾವರಿ ಒಂದು ಸಾಕು, ನೀವು ನೌಕರಿ ಮಾಡ್ರಿ. ನಮಗ್ ತ್ರಾಸ ಆದ್ರ ಆಗಲ್ಲಕತ್ತ ನೌಕರಿ ಮಾಡ್ರಿ, ನೀವು ಎಜುಕೇಶನ್ ಕೊಡ್ತಾನಂತ ಅಂದದ್ದು. ಇನ್ನೂವರೆಗೆ ಅದು ಹಲವಾರು ಸರ್ಕಾರ ಲಜ್ಜಿಗೇಡಿ ಸರ್ಕಾರ ಬಂದ್ರೆ ಎಜುಕೇಶನ್ಗೂ ಮಾಡಿಲ್ಲ, ನಮಗ ನೌಕರಿಯಲ್ಲಿ ಮೀಸಲಾತಿನೂ ಕೊಟ್ಟಿಲ್ಲ. ಇನ್ನೂ ಹಲವಾರು ಯೋಜನೆಗಳಾದ ಇನ್ನ ಸಂತ್ರಸ್ತರಿಗೆ ಪ್ಲಾಟ್ಗಳನ್ನು ಕೊಟ್ಟಿಲ್ಲ, ನಿವೇಶನಗಳನ್ನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹೋದ ಇಲೆಕ್ಷನ್ದೊಳಗ ಬೊಮ್ಮಾಯಿಯವರು ಬಂದ್ರು. ಬೊಮ್ಮಾಯಿಯವರು ಬಂದ ಕೇಸಿಂದ ಹಿಡ್ಕೊಂಡ್ ಕೇಸಿಂದ ಇದು ಕೊಟ್ರು, ಏನಪ್ಪಾ ಚೆಕ್ಗಳನ್ನು ಕೊಟ್ರು. ಆತಪ್ಪ ಚೆಕ್ ಕೊಟ್ರು, ಎಲ್ಲ ಆತು. ಚೆಕ್ ಕೊಟ್ಟದ್ದು ಯಾವ ಚೆಕ್ ಬರಲಿಲ್ಲ, ಏನೂ ಬರಲಿಲ್ಲ. ಯಾಕಂದ್ರೆ ಇದು ಕೃಷ್ಣಾದಂಡಿ ಅನ್ನೋದು ವೋಟ್ ಬ್ಯಾಂಕ್ ಆಗಿರ್ತದೆ ಸರ್ಕಾರಗಳಿಗೆ. ಈ ಸರ್ಕಾರ ಸಿದ್ದರಾಮಯ್ಯ ಬಂದ, ವಿಜಯಪುರದೊಳಗೆ ಏನಂದ, 5ನೇ ಗ್ಯಾರಂಟಿ ಜೊತೆ ಈ ಆಲಮಟ್ಟಿ ಜಲಾಶಯನ 6ನೇ ಗ್ಯಾರಂಟಿಯನ್ನಾಗಿ ಮಾಡ್ತಾರ ಅಂತ ಹೇಳಿದ. ಏನಾದ್ರು ವಿಚಾರಿಸೈತಿ. ನಿಮಗ ಮಾನ ಮರ್ಯಾದೆ ಇದ್ರ, ನಿಮಗ ಧೈರ್ಯ ಇದ್ರ ಮುಳುಗಡೆ ಮಾಡ್ರಿ. ಒಳ್ಳೆ ಡ್ಯಾಮ್ ಕಟ್ಟೋದಾಗಲ್ಲ, ಡ್ಯಾಮ್ ತೆರೆದ್ರಿ. ನಮ್ಮ ಚಿನ್ನದಂತ ಭೂಮಿ ಅದಾವು, ಅದ್ರೊಳಗೆ ಬೆಳ್ಕೊತೇವ. ನಮ್ಮ ಬಂಗಾರದಂತ ಭೂಮಿ ಅದಾವು. ಒಂದು ಕಾಲ ಹಾಕಿದ್ರ 10 ಪಟ್ಟು 1000 ಕಾಲ ಬೆಳೆಯಂತ ಭೂಮಿ ಐತಲ್ಲಿ, ಅಂತ ಭೂಮಿಯನ್ನ ತ್ಯಾಗ ಮಾಡಿವ್ ನಾವು. ನಿಮಗ ಮಾನ ಮರ್ಯಾದಿದ್ರ ಆಲಮಟ್ಟಿ ಜಲಾಶಯನ 24 ಮಾಡ್ರಿ. ಒಳ್ಳೆ ಹೋದ್ರ ನಮಗ್ ನಿಗುದಪ್ಪ ಅಂತ ಹೇಳ್ರಿ, ಅದನ್ನ ಮಾಡ್ರಿ. ಒಳ್ಳೆಪ್ಪ ಆದ್ರೆ ಬಿಡ್ರಿ, ಏನು ಮಾಡಕ್ ಹೋದ್ರಿ. ನಾವ್ ಹೆಂಗ ಮಾಡ್ಬೇಕು ನಮ್ಗೆ ಗೊತ್ತೈತಿ. ಯಾಕಂದ್ರಿ 19.6 ನೀರ್ ತರ್ಗಾರ, 19.6 ತೆಗೆದ್ರೆ ನಮ್ಮ ಮ್ಯಾಗಿನ ಜಮೀನುಗಳ ಸವಲತ್ತು ಮಾಡಿ ಕಾಲ ಬರಂಗಿಲ್ಲ. ಯಾಕೆ ಬರೋದಿಲ್ಲ? ನಾವು ಏನ್ರ ಮಾಡ್ತೇವೆ ನಾವು. ಇಲ್ಲಪ್ಪ 19 ಮುಂದೆ ಮಾಡಾಗಿಲ್ಲ ಸೌಲಭ್ಯ ಪೈಪ್ ಹಾಕಿಸಿಂದ ಅವ್ನು ಬೆಳೆಯಕ್ ಚಾಲು ಮಾಡ್ತೇವೆ ನಾವು. ಇಲ್ಲ ಅಂತಂದ್ರ ನೀವು ಯಾವ್ದನ್ನೂ ಮಾಡಾಕ್ತಾ ಇರಲ್ರಿ, ಬರೀ ಆಶ್ವಾಸನೆಗಳನ್ನ ಕೊಡೋದು ಅಷ್ಟೇ ಆಗೈತಿ. ಒಳ್ಳೆ ಅಂದ್ರೆ ಬಿಟ್ಟು ಬಿಡ್ರಿ. ಈಗ ಎತ್ತಿನ ಹೊಳೆ ಅನ್ನೋದು ಒಂದು ಸಣ್ಣ ಪ್ರಾಜೆಕ್ಟ್. ಅದು ದಕ್ಷಿಣ ಕರ್ನಾಟಕದವರು. ಅದರ 10 ಪಟ್ಟು ಇದ್ದಂತ ನಮ್ಮ ಮಹಾದಾಯ ಯೋಜನೆಗೆ ನೀವು ಕೊಡ್ತಾ ಇಲ್ಲ. ನೀವು ಅನುದಾನವನ್ನ ಯಾಕೆ ಕೊಡ್ತಾ ಇಲ್ಲ? ಉತ್ತರ ಕರ್ನಾಟಕವನ್ನ ನೀವು ನೆಗ್ಲೆಕ್ಟ್ ಮಾಡ್ತೀವಿ. ನೀವು ಉತ್ತರ ಕರ್ನಾಟಕವನ್ನ ಏನ್ ಮಾಡಿದ್ರು ದಕ್ಷಿಣ ಕರ್ನಾಟಕನ ಅಂತ ಮಾಡ್ಬೇಕು. ಕಾವೇರಿ ಯೋಜನೆಗೆ ಎಷ್ಟದು? ಆ ಕಾವೇರಿ ಯೋಜನೆಯ 10 ಪಟ್ಟು ನಮ್ಮ ಕೃಷ್ಣ ಯೋಜನೆ ಐತಿ. ಇದಕ್ಕೆ ಅನುದಾನ ಕೊಡಂಗಿಲ್ಲ ನೀವು. ಯಾಕಂದ್ರೆ ಉತ್ತರ ಕರ್ನಾಟಕದ ಅಂದ್ರ ಯಾರು ಏನು ಬಹಳ ಸವಲತ್ತು ಇರಂಗಿಲ್ಲ, ಏನು ತರಂಗಿಲ್ಲ. ಇವ್ರಿಗೆ ಆಶ್ವಾಸನೆ ಕೊಟ್ಟು ಬಿಟ್ರೆ ಓಟ್ ಹಾಕ್ತಾರ ಅಂತ ಭಾವನೆ ಐತಿ. ಈ ಭಾವನೆಯನ್ನ ಬಿಡ್ರಿ. ಬಿಡುದು ಹೋದ್ರ 16ನೇ ತಾರೀಕು ನಮ್ಮ ಎಲ್ಲಾ ಲೀಡರ್ಗಳು ಹೇಳ್ಯಾರ, 17ನೇ ತಾರೀಕು ನಮ್ ಚಳವಳಿ ಮಾಡ್ತೇವೆ ನಾವು. ಯಾಕಂತ ತಿಳ್ಕೊಂಡು ನಮ್ಮ ಮನ್ಯಾಗ ಸಾಕಿದಂತ ದನ ಕರನ ಹಿಂಡ್ಲಿಕ್ಕಂದ್ರ ಕಾಲಕ್ಕೆ ದಳಿ ಹಾಕ್ತಿವ್ ಗೊತ್ತಿದ್ರು, ದಳಿ ಹಾಕಿ ಹಿಡ್ಕೊತೇವು. ಮತ್ತ ನಾವು ಕೊಟ್ಟಂತ ಟ್ಯಾಕ್ಸ್ ನಮ್ಗೆ ಅನುದಾನ ಬರ್ಲಿಕ್ಕೆ ನಿಮ್ಗೆ ಕಾಲ್ ಕಟ್ಟಿ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತೈತೆ. ಸುಮ್ಮ ನಾವು ಎದಕ್ಕ ಬಿಟ್ಟೇವು ಅದನ್ನ ವಿಚಾರ ಮಾಡ್ರಿ. ಹಿಂದಿಲ್ದ ನಾಳೆ ಆದಿತ್ತಪ್ಪ ಆದಿತ್ತು
ಯೋಜನೆ ಆಗಿ ಹಾಕೋದ್ರಿಂದ ಗಪ್ಪದೆವು. ಆ ಯೋಜನೆ ಆಗದೆ ಹೋದ್ರ ಬಾರ್ಕೋಲ್ ಚಳವಳಿ ಮಾಡ್ತೇವೆ, ರಸ್ತೆ ತಡೆಯನ್ನು ಮಾಡ್ತೇವೆ, ಎಲ್ಲಾರು ಮಾಡ್ತೇವೆ ನಾವು. ಮಾಡ್ಕೇಸಿಂದ ಈ ಯೋಜನೆಯನ್ನ ಪೂರ್ತಿ ಆಗುವವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲವನ್ನ ಈ ವೇದಿಕೆಗೆ ಕೊಡ್ತೇವೆ ನಾವು, ಸಂಪೂರ್ಣ ಬೆಂಬಲ. ಮತ್ತು ರೈತ ಸಂಘ ಉಳಿದ ಸಂಘಗಳು ಇದಕ್ಕ ಬೆಂಬಲ ಕೊಡ್ತೇವೆ ನಾವು. ಈ ವೇದಿಕೆಯಿಂದ ಇದಕ್ಕೊಂದು ನಮಗ ಸಂತೋಷವಾಗುವ ವಿಷಯ ಏನಂದ್ರ ಎಲ್ಲಾ ಪಕ್ಷದವರು ಬಂದ ಕೇಸಿಂದ ಇಲ್ಲಿ ವೇದಿಕೆಗೆ ಬೆಂಬಲ ಕೊಡತ್ತಿಲ್ಲ, ಇದ ಒಂದೊಂದು ಸಂತೋಷಿ. ನೀವು ನಮ್ಮ ಬೆಂಬಲಿದ್ದೀವಿ. ಈ ಯೋಜನೆಯನ್ನ ವರ್ಷದೊಳಗೆ ನಾವು ಒಂದ್ 5 ವರ್ಷದೊಳಗೆ ಇದನ್ನ ಪೂರ್ತಿಗೊಳಿಸುವಂತ ವಿಶ್ವಾಸ ನಮಗೆ. ಯಾರು ಇದಕ್ಕ ಈ ಹೋರಾಟ ಇಂತ ಹೋರಾಟ ನಾವ್ ಎಲ್ಲಿ ನೋಡಿಲ್ಲ. ಈ ಹೋರಾಟ ಯಶಸ್ವಿಯಾಗಿ ಆಗತೈತಿ. ಎಲ್ಲಾ ಗ್ರಾಮದಿಂದ ರೈತರು ಎಚ್ಚೆತ್ತುಕೊಂಡಾರ. ಈ ಯೋಜನೆಯನ್ನ ಪೂರ್ತಿ ಮಾಡಿ ಇದನ್ನ ಆಗುವವರೆಗೂ ನಮ್ಮ ಹೋರಾಟವನ್ನ ಬಿಡುವುದು ಬೇಡ. ಈ ಹೋರಾಟವನ್ನ ಕಾವೇರಿ ಹೆಂಗ್ ಮಾಡ್ತಾರ ಗೊತ್ತಂದ್ರಿ, ಅವರು ಪಕ್ಷಪಾತವನ್ನು ಬಿಡ್ತಾರ. ಬರೇ ಜಲ ವಿಷಯಕ್ಕೆ ಬಂದ್ರ ಅಂದ್ರೆ ಅವ್ರು ಬೀದಿಗಳಿಗೆ ಎಲ್ಲಾರು ಹೋರಾಟ ಮಾಡ್ತಾರ. ಹಂಗ ಎಲ್ಲಾರು ನಾವು ಪಕ್ಷಪಾತವನ್ನ ಬಿಟ್ಟು ಕಸಿಂದ ನಾಳೆ ಎಲ್ಲರೂ ಬೆಂಬಲ ಬಂದ ಕಸಿಂದ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡೋಣ ಅಂತ ಹೇಳಿ ಕಸಿಂದ ನಾವು ಹೇಳ್ತೀವಿ. ಏನೋ ಒಂದು ತಪ್ಪು ತಡೆಗಳ ನಾವು ರೈತರಿಗೆ ನಾವು ಒಂದು ಕಚಾಕಡಿ ಮಾತಾಡ್ತೀವಿ, ಅದನ್ನ ಕ್ಷಮಿಸ್ಬೇಕಂತ ಹೇಳಿ ಕಸಿಂದ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ಇದು ತೀಕ್ಷ್ಣ ಕಣ್ಣಿನ ನೋಟ.